ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಸಮರ್ಪಿಸುವವನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ನಿಮ್ಮ ಸಾಕ್ಷಿಗಳಾಗುವಂತೆ ಅವರೆಲ್ಲವರನ್ನ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶದ ಭಾಗ 10 ಆಜ್ಞೆಗಳಲ್ಲಿ 9ನೇ ಆಜ್ಞೆ, ಭಾಗ 3, ಸುಳ್ಳು ಸಾಕ್ಷಿ ಹೇಳಬಾರದು. 10 ಆಜ್ಞೆಗಳಲ್ಲಿ 9ನೇ ಆಜ್ಞೆ, ಭಾಗ 3, ಸುಳ್ಳು ಸಾಕ್ಷಿ ಹೇಳಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. 2 ಅರಸು 5ನೇ ಅಧ್ಯಾಯ 1ರಿಂದ 27ರವರೆಗೆ, ಅಂದರೆ ಇದು 5ನೇ ಅಧ್ಯಾಯ ಪೂರ್ತಿ. ಇದನ್ನು ನೀವೇ ಸತ್ಯವಾದ ವೇದ ತೆರೆದು ಓದಿಕೊಳ್ಳಿರಿ. ಇದು ಬಹಳ 27 ವಚನಗಳಿವೆ. ಇದರ ಮುಖ್ಯ ಅಂಶವನ್ನು ಮಾತ್ರ ನಿಮಗೆ ತಿಳಿಸ್ತೇನೆ. ಇಲ್ಲಿ ನಾಮಾನ ಎಂಬ ಒಂದು ಕುಷ್ಠರೋಗಿಯನ್ನು ನಾವು ಕಾಣ್ತಾ ಇದ್ದೇವೆ. ಈ ಕುಷ್ಠರೋಗಿ ಏಲಿಯ ಎಂಬ ಪ್ರವಾದಿಯ ಬಳಿಗೆ ಬಂದ. ಅಲ್ಲಿ ಏಲಿಯ ಪ್ರವಾದಿ ಕುಷ್ಠರೋಗಿಯನ್ನು ಗುಣಪಡಿಸಿದ. ಈ ನಾಮಾನ ಏಲಿಯ ಪ್ರವಾದಿಗೆ ಕಾಣಿಕೆಯನ್ನು ಕೊಡಲು ಹೋದ. ಆಗ ಈ ಪ್ರವಾದಿ ಏಲಿಯನ್ನು, ಬೇಡಪ್ಪ ನೀನು ಹೋಗು ಎಂಬುದಾಗಿ ಕಳಿಸಿದ. ಹಾಗೆ ಈ ನಾಮನ ರಥವನ್ನು ಹತ್ತಿ ಹೋದ. ಆವಾಗ ಈ ಏಲಿಯ ಪ್ರವಾದಿಯ ಶಿಷ್ಯ ಒಬ್ಬ ಇದ್ದ, ಗೆಹಜಿ ಎಂಬ ಒಂದು ಮನುಷ್ಯ. ಇವನಿಗೆ ಹಣದ ಮೇಲೆ ಬಹಳ ಒಂದು ಆಸೆ. ಈ ಕುಷ್ಠರೋಗಿಯ ಗುಣ ಆದ ಮೇಲೆ ಏಲಿಯವನ್ನು ಕಳಿಸಿದ ಮೇಲೆ ಸ್ವಲ್ಪ ದೂರ ಹೋಗುತ್ತಿಗೆ ಈ ಗೆಹಜಿ ಈ ಪ್ರವಾದಿಗೆ ಗೊತ್ತಿಲ್ಲದ ಹಾಗೆ ಹಿಂದೆ ಓಡಿ ಅವನನ್ನು ನಿಲ್ಲಿಸಿ, ನೀವು ಪ್ರವಾದಿಗೆ ಕೊಡತಕ್ಕಂಥ ಕಾಣಿಕೆಯನ್ನು ಕೊಡ್ಬೇಕಂತ ಹೇಳಿದ್ರು ಅಂತ ಹೇಳಿ ಸುಳ್ಳು ಹೇಳಿ ಅವನಿಂದ ವಾಪಸ್ಸು ಈ ಗೆಹಜಿ ಏನ್ ಮಾಡ್ದ, ಕಾಣಿಕೆಯನ್ನ ತೆಗೆದುಕೊಂಡು ಬಂದ. ಇದು ಪ್ರವಾದಿಗೆ ಗೊತ್ತಿಲ್ಲ. ಆವಾಗ ಏನಾಯ್ತು, ಈ ನಾಮನ ಸಂತೋಷದ ಕಾಣಿಕೆಯನ್ನು ಕೊಟ್ಟು ಹೋದ. ಇದು ಈ ಏಲಿಯ ಪ್ರವಾದಿಗೆ ದೇವರು ದರ್ಶನದಲ್ಲಿ ತೋರಿಸಿದ್ರು, ನೋಡಪ್ಪ ಗೆಹಜಿ ಈ ರೀತಿ ಮಾಡಿದ್ದಾನೆ ಎಂಬುದಾಗಿ. ಗೆಹಜಿ ಬಂದಾಗ ಪ್ರವಾದಿ ಕೇಳಿದ ಏಲಿಯ, ಇಲ್ಲ ಅಂತ ಹೇಳ್ದ. ಅಲ್ಲ, ನೀನು ಅವನನ್ನು ಹೋಗಿ ನಿಲ್ಲಿಸಿದ್ದು, ಅವನು ರಥದಿಂದ ಇಳಿದು ಬಂದು ನಿನಗೆ ಕೊಡ್ಲಿಲ್ವೋ ಆ ಕಾಣಿಕೆಯನ್ನ, ಹಣವನ್ನ ಎಂದು ಕೇಳಿದಾಗ ಅವನು ಸುಮ್ಮನೆ ಆದ. ಆವಾಗ ಈ ಏಲಿಯ ಪ್ರವಾದಿ ಏನ್ ಮಾಡ್ತಾನೆ, ಅಲ್ಲಿ ಅವನಿಗೆ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಇದು 26 ಮತ್ತು 27ನೇ ವಚನವನ್ನ ಓದಿಕೊಳ್ಳೋಣ. 2 ಅರಸು 5, 26, 27. ಆಗ ಎಲೀಷನು ಅವನಿಗೆ, ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡು ನನ್ನ ಜ್ಞಾನದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯ ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷ ತೋಟಗಳು, ಕುರಿದನಗಳು, ದಾಸಿ ಜನವು ಇವುಗಳನ್ನು ಸಂಪಾದಿಸೋಕೆ ಇದು ನನಗೆ ಸಮಯವೋ ಅಂತೇಳಿ ಕೇಳ್ತಾನೆ ಪ್ರವಾದಿಗೆ ಈ ಜನ. ಯಾಕಪ್ಪ, ಇದು ನಾವು ದೇವರೊಂದಿಗೆ ಜೀವಿಸುವಾಗ ಇದು ನಿನಗೆ ಸಂಪಾದನೆ ಮಾಡುವ ಸಮಯವನೋ ಅಂತೇಳಿ ಕೇಳ್ತಾ ಇದ್ದಾನೆ. ಹಾಗೆ 27ನೇ ವಚನ ನೋಡುವಾಗ, ಸಂಪಾದಿಸೋಕೆ ಸಮಯವೋ? ನಾಮನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು. ಅವನು ಹಿಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. ನೋಡಿ, ದೇವರ ಹೆಸರು ಹೇಳಿಕೊಂಡದ್ದು ಪ್ರವಾದಿ. ದೇವರ ಹೆಸರಲ್ಲಿ ಅವನನ್ನು ಗುಣ ಮಾಡಿದಾಗ, ಅವನು ಬೇಡ ಅಂತ ಹೇಳಿ ಕಳಿಸಿದಾಗ ಇವನು ಹೋಗಿ ಸಂಪಾದನೆ ಮಾಡಿದಕ್ಕೆ ಈ ಪ್ರವಾದಿ ಕೇಳ್ತಾನೆ, ಇದು ನಿನಗೆ ಸಮಯ ಅಂತಂದ್ರೆ ದೇವರ ಹೆಸರು ಹೇಳಿಕೊಂಡು ನಿನಗೆ ಬೇಕಾಗಿದ್ದನ್ನು ಸಂಪಾದನೆ ಮಾಡ್ಲಿಕ್ಕೆ ಇದು ಸಮಯವೋ, ಇದು ದೇವರ ಕೆಲಸವೋ ಅಂತ ಕೇಳ್ತಾನೆ. ಕಡೆಗೆ ಎಲ್ಲಿ ಹೇಳ್ತಾನೆ, ನೋಡು ಅವನ ಕುಷ್ಠರೋಗ ನಿನಗೆ ಬರ್ತದೆ ಅಂತ ಹೇಳಿ. ಆವಾಗ ಏನಾಯ್ತು, ಆ ನಾಮನ ಕುಷ್ಠರೋಗ ಈ ಗೆಹಜಿಗೆ ಬಂತು. ಅಲ್ಲಿಂದ ಅವನ ಶರೀರ ಇಡೀ ಹೊಳಸಾಯಿತು. ಅಲ್ಲಿಂದ ಹೊರಟು ಹೋದವನು ನಾಚಿಕೆಯಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಇದರ ಅರ್ಥ, ಇವತ್ತು ನಾವು ಕೂಡ ನಮ್ಮನ್ನು ಕೂಡ ಅನೇಕ ಪಾಪಗಳಿಂದ ದೇವರು ಆರಿಸಿಕೊಂಡವರ ಮುಖಾಂತರ ನಮಗೆ ಸುವಾರ್ತೆಯನ್ನು ಸಾರಿ ದೇವರ ಬಳಿಗೆ ಹೋಗುವಂತೆ ಮಾಡಿ, ಅನೇಕ ಕೇಡು ಗಂಟಾಂತರ ಮರಣದ ಪಾಶಗಳಿಂದ ಬಿಡುಗಡೆ ಮಾಡಿ, ಮತ್ತು ನಾವು ದೇವರ ಹೆಸರು ಹೇಳಿಕೊಂಡು ಹಣ, ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ ಸಂಪಾದನೆ ಮಾಡುವುದಾದರೆ ಖಂಡಿತವಾಗಿ ಯಾರಿಂದ ಅನ್ಯಾಯವಾಗಿ ನಾವು ಕಷ್ಟಕೊಂಡಿದ್ದೇವೆಯೋ
ಅಂತವರ ಪಾಪಗಳೆಲ್ಲ ಈ ಅನ್ಯಾಯವಾಗಿ ಯಾರ ಕೈಯಿಂದ ಕಸಿದುಕೊಳ್ಳುತ್ತಾರೋ ಅಥವಾ ದೇವರ ಹೆಸರು ಹೇಳ್ಕೊಂಡು ಯಾರು ಸಂಪಾದನೆ ಮಾಡ್ತಾರ ಇಂಥವರೆಲ್ಲರೂ ಶಾಪಗ್ರಸ್ತರಾಗ್ತಾರೆ. ಮತ್ತು ಅನ್ಯಾಯವಾಗಿ ಯಾರ ಕೈಯಿಂದ ದಶಾಂಶ ಕಾಣಿಕೆ ಕೊಡ್ಲೇಬೇಕು ಅಂತ ಅವರ ಸ್ಥಿತಿ ಗತಿ ನೋಡದೆ ಕಿತ್ತುಕೊಳ್ತಾರೋ ಅಂತವರ ಶಾಪ ಪಾಪಗಳು ಪೂರ್ತಿ ಈ ಕಿತ್ತುಕೊಳ್ಳುವವರ ಮೇಲೆ ಬರ್ತದೆ ಎಂಬುದಾಗಿ ಈ ಒಂದು ಸಂದೇಶದ ಅರ್ಥವಾಗಿದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಇದಿಷ್ಟೋ ನಡೆದು ಹೋಗಿದೆ, ಇವತ್ತು ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಎಚ್ಚರ. ಮುಂದಿನ ವಚನಕ್ಕೆ ಹೋಗೋಣ. ಹಲ್ಲೆಲೂಯಾ. ಕೀರ್ತನೆಗಳು 50ನೇ ಅಧ್ಯಾಯ 19ನೇ ವಚನ. ಕೀರ್ತನೆಗಳು 50:19. ನಿಮ್ಮ ಬಾಯನ್ನು ಕೇಡಿಗೆ ಒಪ್ಪಿಸುತ್ತೀರಿ, ನಾಲಿಗೆಯು ಮೋಸವನ್ನು ನೇಯುತ್ತದೆ. ನೋಡಿ, ಈ ಏಲಿಯ ಪ್ರವಾದಿ ಏನ್ ಮಾಡ್ದ, ಅದನ್ನ ಬೇಡ ಅಂತೇಳಿ ಕಳಿಸಿಕೊಟ್ಟ ನಾಮನ ಪ್ರವಾದಿ ದೇವರಂತ ಒಂದು ಮನಸ್ಸನ್ನ ಕೊಟ್ಟು ಏಲಿಯ ಪ್ರವಾದಿಗೆ. ಆದ್ರೆ ಗೆಹಜಿ ಹೋಗಿ ಅವನ ಬಾಯಿಯನ್ನ ಏನ್ ಮಾಡ್ದ, ದೇವರ ಸನ್ನಿಧಿಯಲ್ಲಿ ಪ್ರವಾದಿ ಹತ್ರ ಕೆಲಸ ಮಾಡ್ತಾ ಕೇಡಿಗೆ ಒಪ್ಪಿಸಿಕೊಟ್ಟ. ನಾಲಿಗೆ ಮೋಸವನ್ನು ನೇಯ್ತದೆ. ಅವನ ನಾಲಿಗೆಯಲ್ಲಿ ಬರೀ ಮೋಸದ ಮಾತನಾಡಿದ ಯಾರು, ಗೆಹಜಿ. ಆಗ ನಾಮಾನನ ಕುಷ್ಠರೋಗ ಯಾರಿಗೆ ಬಂತು, ಇವರಿಗೆ ಬಂತು. ಹಾಗೆ ಇವತ್ತು ದೇವರೊಂದಿಗೆ ಜೀವಿಸುವಾಗ ನಾನು ದೇವರೊಂದಿಗೆ ಜೀವಿಸ್ತಾ ಇದ್ದೇನೆ, ನಾನು ಇಂಥವನು ಅಂತ ಹೇಳಿಕೊಂಡು ಬಾಯಿಯನ್ನು ಕೇಡಿಗೆ ಒಪ್ಪಿಸಿಕೊಟ್ಟು ನಾಲಿಗೆಯಲ್ಲಿ ಮೋಸದ ಮಾತನ್ನ ಮಾಡುತ್ತಾರೆ, ಅವರು ಶಾಪಗ್ರಸ್ತರಾಗ್ತಾರೆ ಎಂಬುದಾಗಿ ಈ ಮಾತಿನ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಕೀರ್ತನೆಗಳು 52:2 ಮತ್ತು 3. ಮೋಸಗಾರನೇ, ನಿನ್ನ ನಾಲಿಗೆಯು ಹದವಾದ ಕ್ಷೌರ ಕತ್ತಿಯಂತೆ ಅಪಾಯಗಳನ್ನೇ ಕಲ್ಪಿಸುತ್ತದೆ. ಸುಳ್ಳು ದಗ ಮೋಸ ಮಾಡೋರು ಏನ್ ಮಾಡ್ತಾರೆ, ಅವರ ನಾಲಿಗೆಯು ಹದವಾದ ಕ್ಷೌರ ಕತ್ತಿ ಅಂದರೆ ಸೇವಿಂಗ್ ಮಾಡುವಂಥದ್ದು. ಆ ಕತ್ತಿ ಬಹಳ ಹರಿತವಾಗಿದೆ, ಅದಕ್ಕಿಂತ ಹರಿತವಾದ ಕತ್ತಿ ಯಾವುದು ಇಲ್ಲ. ಹಾಗೆಂತ ನಾಲಿಗೆ ಕೂಡ ಬಹಳ ಮೋಸವಾದ ನಾಲಿಗೆ. ಈ ಸುಳ್ಳು ಹೇಳೋರು ಬಹಳ ಮೋಸಗಾರರು ಅಂತ ಅದರ ಅರ್ಥ. ಅಪಾಯಗಳನ್ನೇ ಕಲ್ಪಿಸುತ್ತದೆ ಅದು. ಅಂತ ನಾಲಿಗೆ ಏನ್ ಮಾಡ್ತದೆ, ಇನ್ನೊಬ್ಬರಿಗೆ ತೊಂದರೆಯನ್ನೇ ಮಾಡ್ತದೆ. ಮತ್ತೆ ಅದು ಮಾತ್ರವಲ್ಲ, ಅವರ ನಾಲಿಗೆಯಿಂದ ಅವರಿಗೆ ಅವರು ಕೇಡನ್ನು ತಂದುಕೊಳ್ತಾರೆ. ಗೆಹಜಿಗೆ ಬಂದಿದ್ದು ಅದೇ ಗತಿಗೆ. ಅವನ ನಾಲಿಗೆ ಅಂದ್ರೆ ಅವನು ಕುಷ್ಠರೋಗವನ್ನ ತಂದುಕೊಂಡ, ಅವನೊಬ್ಬ ಮೋಸಗಾರ. ಹಾಗೆ ಈಗ 50 ಕೀರ್ತನೆಗಳು 52:3. ಉಪಕಾರಕ್ಕಿಂತಲೂ ಅಪಕಾರವೇ ನಿನಗೆ ಇಷ್ಟ, ನೀತಿಯನ್ನು ಬಿಟ್ಟು ಸುಳ್ಳನ್ನು ಸ್ಥಾಪಿಸುವುದೇ ನಿನಗೆ ಸಂತೋಷ. ನೋಡಿ, ದೇವರೊಂದಿಗೆ ನಾವು ಜೀವಿಸುವಾಗ, ದೇವರು ನಮ್ಮನ್ನು ನಡೆಸುವಾಗ ಒಬ್ಬರಿಗೆ ಉಪಕಾರ ಮಾಡೋದು ಬಿಟ್ಟು ಅಪಕಾರವೇ ಮಾಡ್ತವೆ. ಸುಳ್ಳು ದಗ ಮೋಸ ಮಾಡಿ ಅದಕ್ಕೆ ಬಾಯಿಯನ್ನು ನಾಲಿಗೆಯನ್ನು ಉಪಯೋಗಿಸ್ತಾರೆ. ನೀತಿಯನ್ನು ಬಿಟ್ಟು ಸುಳ್ಳನ್ನು ಸ್ಥಾಪಿಸುವುದು ನಿನಗೆ ಸಂತೋಷ. ಇವರೊಂದು ಆಸೆಗಾಗಿ ದುರಾಸೆಗಾಗಿ ದೇವರೊಂದಿಗೆ ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಸತ್ಯವೇದ ಓದಿದ್ರು ಕೂಡ, ಹಿರಿಯರ ಮುಖಾಂತರ ಒಳ್ಳೆ ನೀತಿ ಬೋಧನೆ ಪಾಠಗಳನ್ನು ಕಲಿತರು ಕೂಡ ಅವರೊಂದು ಲಾಭಕ್ಕಾಗಿ ದುರಾಶೆಗಾಗಿ ಅವರು ಸುಳ್ಳನ್ನು ಬಿಡುವುದಿಲ್ಲ. ಕಡೆಗೆ ಗೆಹಜಿಗೆ ತಂದಂತ ಶಾಪವನ್ನು ಅಂತವರು ಬರಮಾಡಿಕೊಳ್ತಾರೆ. ಕಾರಣ ಅವರ ನಾಲಿಗೆ ಬಾಯಿಯಲ್ಲಿ ಏನಾಗಿದೆ, ಕ್ಷೌರ ಕತ್ತಿಯಂತಾಗಿದೆ. ಸುಳ್ಳನ್ನು ಹೇಳಿ ಇತರರನ್ನು ಮೋಸ ಮಾಡ್ತಾರೆ, ಅವರಿಗೆ ಅವರು ಕೇಡನ್ನ ತಂದುಕೊಳ್ತಾರೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ಕೀರ್ತನೆಗಳು 57:4. ಕೀರ್ತನೆಗಳು 57:4. ಸಿಂಹಗಳ ಮಧ್ಯದಲ್ಲಿ ಸಿಕ್ಕಿದ್ದೇನೆ, ಬೆಂಕಿ ಕಾರುವ ಮನುಷ್ಯರ ನಡುವೆ ಬಿದ್ದಿದ್ದೇನೆ. ಅವರ ಹಲ್ಲುಗಳು ಶಸ್ತ್ರಬಾಣಗಳು, ನಾಲಿಗೆಗಳು ಹದವಾದ ಕತ್ತಿಗಳೇ ಎಂಬುದಾಗಿ. ಇದು ದಾವೀದರ ಹೇಳಿದ ಮಾತು. ಸುಳ್ಳು ದಗ ಮೋಸ ಮಾಡೋರು ಇವರು ಏನ್ ಮಾಡಿದ್ದಾರೆ, ಸಿಂಹಗಳು ಹೊಂಚಿ ಹಾಕುವ ಹಾಗೆ ಏನ್ ಮಾಡ್ತಾರೆ, ಆ ರೀತಿ ಹೊಂಚಿ ಹಾಕ್ತಾರೆ. ಇವತ್ತು ಸತ್ಯ ಸುವಾರ್ತೆಯನ್ನು ಸಾರುವವರು, ಸರಿಯಾಗಿ ನೀತಿ ಬೋಧನೆ ಪಾಠ ಮಾಡೋರು, ಇಂಥವರ ಮಧ್ಯದಲ್ಲಿ ಸಿಕ್ಕಿ ಹಾಕೊಳ್ಳೋದು ಬಹಳ ಕಷ್ಟ. ಕಾಡಿನ ರಾಜ್ಯ ಸಿಂಹ. ನಾವು ತಿಳ್ಕೊಳ್ತೇವೆ ಒಂದೊಂದ್ಸಲ ಆನೆ ಅಂತೇಳಿ, ಆನೆಯನ್ನೇ ಕೊಂದು ಹಾಕುವಂತ ಪ್ರಾಣಿ ಯಾವ್ದಾಗಿದೆ, ಸಿಂಹವಾಗಿದೆ. ಹಾಗೆ ಇವತ್ತು ಸತ್ಯ ಸುವಾರ್ತೆ ಸಾರುವವರು ಈ ಸುಳ್ಳುಗಾರರ ಮಧ್ಯದಲ್ಲಿ ಸಿಕ್ಕಿ ಹಾಕೊಂಡು, ಈ ಮೋಸಗಾರರ ಮಧ್ಯದಲ್ಲಿ ಸಿಕ್ಕಿ ಹಾಕೊಂಡು ನರಳಾಡಬೇಕಾಗ್ತದೆ. ಬೆಂಕಿ ಕಾರುವ ಮನುಷ್ಯರ ನಡುವೆ ಬಿದ್ದಿದ್ದೇನೆ. ನೋಡಿ, ಇವರೊಂದು ಬೆಂಕಿ ಸುಡೋ ಬೆಂಕಿಯಾಗಿದ್ದಾರೆ. ಯಾರು ಸುಳ್ಳು ಹೇಳೋರು, ಮೋಸ ಮಾಡೋರು, ದಗ ಮಾಡುವವರು. ಅವರ ಹಲ್ಲುಗಳು ಶಸ್ತ್ರಬಾಣಗಳು, ನಾಲಿಗೆಗಳು ಹದವಾದ ಕತ್ತಿಗಳೇ. ಹಿಂದೆ ನಾವು ನೋಡಿದ್ದೇವೆ, ನಿನ್ನ ನಾಲಿಗೆಯು ಕ್ಷೌರ ಕತ್ತಿಯಂತೆ ಎಂಬುದಾಗಿ. ಅವರ ನಾಲಿಗೆಗಳು ಕೂಡ ಏನಾಗಿದೆ, ಬರೀ ಸುಳ್ಳನ್ನ ಹೇಳುವುದಕ್ಕೋಸ್ಕರ ಹದವಾದ ಕತ್ತಿಗಳು. ಇಂಥವರು ಸರಿಯಾಗಿ ದೇವರೊಂದಿಗೆ ಜೀವಿಸುವವರು, ದೇವರು ಯಾರನ್ನ ಆದುಕೊಂಡಿದ್ದಾರೆ ಅವರು ಇಂಥವರ ಮಧ್ಯೆ ಜೀವಿಸಬೇಕಾಗ್ತದೆ. ಬಹಳ ಕಷ್ಟ, ಸಂಕಟ, ದುಃಖಗಳಿಂದ ಸುಳ್ಳು ದಗ ಮೋಸ ಹೇಳೋರ. ಆವಾಗ ಒಂದು ವೇಳೆ ಅವರು ಯಾರಿಗೆ ಹಿಂಸೆ ಕೊಡ್ತಾರೋ
ಆ ಪಾಪವೆಲ್ಲ ಅಂಥವರ ಮೇಲೆ ಬರುತ್ತದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಎಚ್ಚರವಾಗಿರಬೇಕು. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಗಳಿಗೂ ಕೂಡ ಹೋಗೋಣ. ಈಗ ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆಗಳು 101:7. ಮೋಸಗಾರನು ತನ್ನ ಮನೆಯಲ್ಲಿರಲೇಬಾರದು, ಸುಳ್ಳುಗಾರನು ತನ್ನ ಮುಂದೆ ನಿಲ್ಲಕೂಡದು. ಅಂತ ಮೋಸ ದಗ ಮಾಡೋರು ನಮ್ಮ ಮನೆಯಲ್ಲಿದ್ರೆ ಅವರು ಕೂಡ ಕೆಟ್ಟು ಹೋಗ್ತಾರೆ. ಅದು ಮಾತ್ರ ಅಲ್ಲ, ಇಡೀ ಮನೆಯನ್ನೇ ಕೆಡಿಸುವವರಾಗಿದ್ದಾರೆ. ಸುಳ್ಳು ದಗ ಮೋಸ ಹೇಳಿ ಚಾಡಿ ಹೇಳಿ ಇದು ಕೂಡ ಒಂದು ಕೊಲೆಗೂ ಕೂಡ ಸಮಾನಾಗಿದೆ. ಇಡೀ ಒಂದು ಮನೆಯಲ್ಲಿ ಬಹಳ ಜನ ಬಂದಿದ್ರೆ ಒಬ್ಬ ಮೋಸಗಾರ ಸುಳ್ಳುಗಾರ ಇದ್ರೆ ಮನೆಯವರಿಗೆ ಕೆಟ್ಟ ಹೆಸರು, ಇಡೀ ಮನೆಯನ್ನೇ ಹಾಳು ಮಾಡ್ತಾನೆ ಎಂಬುದಾಗಿ ಅರ್ಥ. ಸುಳ್ಳುಗಾರನು ನನ್ನ ಮುಂದೆ ನಿಲ್ಲಕೂಡದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿದ್ದು. ದಾವೀದರ ಅರಸರು ಹೇಳಿದ್ದು, ಯಾರು ಸುಳ್ಳು ದಗ ಮೋಸ ಹೇಳ್ತಾರೆ ನನ್ನ ಮುಂದೆ ಇರಲೇಬಾರದು, ನನ್ನಿಂದ ತೊಲಗಿ ಹೋಗಿ ಅಂತ. ಕಾರಣ ಮತ್ತೆ ಅವರನ್ನು ಕೂಡ ಅವನು ಕೆಡಿಸಬಹುದು, ಅವರಿಗೆ ಕೂಡ ಅದು ತೊಂದರೆನೆ ಸುಳ್ಳುಗಾರರ ಮೋಸಗಾರದಿಂದಾಗಿ. ಹಾಗೆ ಇವತ್ತು ನಾವು ಸುಳ್ಳುಗಾರರೊಂದಿಗೆ ನಿಲ್ಲಬಾರ್ದು, ವ್ಯವಹಾರ ಮಾತಾಡಬಾರ್ದು. ಅವರು ಯಾರೇ ಇರ್ಬೋದು, ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಇರ್ಬೋದು, ಸುಳ್ಳು ಹೇಳೋರು ಮೋಸ ಮಾಡೋರು ಅವರ ಮುಂದೆ ನಾವು ನಿಲ್ಲಬಾರ್ದು, ಸ್ನೇಹಿತರ ಬೆಳೆಸಬಾರದು, ಅವರೊಂದಿಗೆ ಸಹವಾಸವನ್ನೇ ನಾವು ಇಟ್ಟುಕೊಳ್ಳಬಾರದು. ಏನು ಎಷ್ಟು ಬೇಕು ಅಷ್ಟೇ ಹೊರತು ಸಹವಾಸ ಇಟ್ಟುಕೊಂಡ್ರೆ ನಾವು ಕೂಡ ಮೋಸಗಾರರಾಗ್ತೇವೆ. ಒಬ್ಬ ಮನೆಯಲ್ಲಿ ಎಷ್ಟೇ ಜನ ಇದ್ರು ಒಬ್ಬ ಅಲ್ಲಿ ಸುಳ್ಳು ಮೋಸ ಇದ್ರೆ ಇಡೀ ಮನೆಗೆ ಕಳಂಕ ತರುವವರಾಗಿದ್ದಾರೆ. ಬಹಳ ಎಚ್ಚರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ ಮುಂದಿನ ವಚನಗಳಿಗೆ ಹೋಗೋಣ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 5ನೇ ವಚನ. ಸತ್ಯ ಸಾಕ್ಷಿಯು ಸುಳ್ಳಾಡನು, ಸುಳ್ಳು ಸಾಕ್ಷಿಯು ಅಸತ್ಯವನ್ನೇ ಆಡುವನು. ನೋಡಿ, ಯಾವಾಗಲಿ ದೇವರ ಆತ್ಮ ಸರಿಯಾಗಿದೆ, ಯಾರ ಮನಸ್ಸು ಹೃದಯ ಸರಿಯಾಗಿದೆಯಾ ಅವ್ರು ಯಾವಾಗಲೂ ಸುಳ್ಳು ಹೇಳೋದಿಲ್ಲ. ಎಂತ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ಪ್ರಾಣ ಹೋದ್ರೆ ಹೋಗ್ಲಿ ಬಂದ್ರೆ ಬರ್ಲಿ ಅಂತೇಳಿ ಸತ್ಯವನ್ನೇ ಆಡ್ತಾರೆ. ಇದರಲ್ಲಿ ಕಂಡುಹಿಡಿಬೇಕು ಇವರು ಎಂಥವ್ರು ಎಂಬುದಾಗಿ. ಸುಳ್ಳು ಸಾಕ್ಷಿಯು ಅಸತ್ಯವನ್ನೇ ಆಡುವನು. ಸುಳ್ಳು ಹೇಳೋವನು ಎಷ್ಟೇ ಸತ್ಯ ಇದ್ರೆ ಅದನ್ನು ಸುಳ್ಳು ಮಾಡ್ತಾನೆ. ಅವನು ಯಾರ ಬಗ್ಗೆ ಕೂಡ ಸತ್ಯ ಕಂಡ್ರು ಏನು ಮಾಡಿದ್ರು ಕೂಡ ಸತ್ಯವನ್ನು ನುಡಿಯುವುದಿಲ್ಲ. ಅವನು ಸುಳ್ಳುವೇ ಹೇಳೋದು. ಕಾರಣ ಯಾಕೆಂದ್ರೆ ಅವನು ಅಲ್ಲಿ ಶಾಪಗ್ರಸ್ತನಾಗಿದ್ದಾನೆ. ಅವನಲ್ಲಿ ಸೈತಾನನು ಕೆಲಸ ಮಾಡ್ತಾನೆ. ಹಿಂದೆ ಆದಾಮನ ಹವ್ವಳನ್ನು ಕೆಡಿಸಿದಾಗ ಸೈತಾನನು ಏನ್ ಮಾಡ್ದ, ದೇವರ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಓಡುವಾಗ ದೇವರ ವಾಕ್ಯವನ್ನೇ ಸುಳ್ಳು ಅಂತ ಹೇಳ್ದ. ಯಾರಿಗೆ? ಹವ್ವಳಿಗೆ. ಆಗ ಇವತ್ತು ಈ ಸುಳ್ಳು ಹೇಳೋರಲ್ಲಿ, ಅಸತ್ಯ ಆಡೋರಲ್ಲಿ, ಮೋಸಗಾರರಲ್ಲಿ ಯಾರಿದ್ದಾರೆ? ಸೈತಾನ ಇದ್ದಾನೆ. ಅಂಥವರಲ್ಲಿ ಸೈತಾನ ಕಾರ್ಯ ಮಾಡ್ತಾ ಇದ್ದಾನೆ. ಅಂಥವರು ಸೈತಾನನ ವಶದಲ್ಲಿ ಇದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಆದ್ದರಿಂದ ಇಂಥವರ ಸಹವಾಸ ಕೂಡ ನಾವು ಇಟ್ಟುಕೊಳ್ಳಬಾರದು. ಹಾಗೆ ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 5ನೇ ವಚನ. ಜ್ಞಾನೋಕ್ತಿಗಳು 19:5. ಕಳ್ಳ ಸಾಕ್ಷಿಯು ದಂಡನೆಯನ್ನು ಹೊಂದದಿರನು, ಸುಳ್ಳು ಆಡುವವನು ತಪ್ಪಿಸಿಕೊಳ್ಳನು. ಯಾರು ಇವತ್ತು ಒಂದು ಕೋರ್ಟಲ್ಲಾಗಲಿ, ನ್ಯಾಯ ವಿಚಾರಣೆಯಾಗಲಿ, ಯಾವುದೇ ಒಂದು ಸಭೆಗಳಲ್ಲಾಗಲಿ, ಮನೆಗಳಲ್ಲಾಗಲಿ ಅಥವಾ ಇತರರ ಬಗ್ಗೆ ಆಗಲಿ ಯಾರು ಕಳ್ಳ ಸಾಕ್ಷಿ ಹೇಳ್ತಾರೋ ಅವ್ರಿಗೆ ಖಂಡಿತವಾಗಿ ಅವರು ಆ ಶಿಕ್ಷೆಯನ್ನು ಅನುಭವಿಸುತ್ತಾರೆ. ಸುಳ್ಳಾಡುವವನು ತಪ್ಪಿಸಿಕೊಳ್ಳನು. ಖಂಡಿತವಾಗಿ ಸುಳ್ಳು ಆಡುವವನು ಹೇಗೆ ಮಾಡಿದ್ರು 1 ಸಲ 2 ಸಲ 3 ಸಲ ತಪ್ಪಿಸಿಕೊಳ್ಳಬಹುದು. ಆಮೇಲೆ ಸಿಕ್ಕಿ ಹಾಕೊಳ್ತಾನೆ. ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ಅನುಭವಿಸುವುದು. ಈ ಸುಳ್ಳಿನಿಂದ ಬಡದಾಟ ಕೊಲೆ, ಇಡೀ ಮನೆಯ ನಾಶವಾಗಿ ಹೋಗ್ಬಹುದು. ಅದರಿಂದಾಗಿ ಕಡೆಗೆ ಅವನು ಏನಾಗುವುದು, ಕಾನೂನು ಪ್ರಕಾರ ಕೂಡ ಪೊಲೀಸ್ ಸ್ಟೇಷನ್, ಕೋರ್ಟು ಕಚೇರಿ, ಜೈಲು ಕೂಡ ಆಗ್ಬಹುದು. ಯಾವುದೇ ಕಾರಣಕ್ಕೂ ಸುಳ್ಳಾಡೋರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇಂಥವ್ರು ಎಂಥವರಾದ್ರೂ 1 ಸಲ 2 ಸಲ 3 ಸಲ ಹೋಗ್ಲಿ, 4 ಸಲ 5 ಸಲ ಅಲ್ಲಿಗೆ ಗೊತ್ತಾಗ್ತದೆ. ಆಮೇಲೆ ಇಂಥವನು ತಿಳಿಯವನಿಗೆ ಮಾನ ಮರ್ಯಾದೆ ಕೂಡ ಇಲ್ಲ, ಒಂದು ಬೆಲೆ ಕೂಡ ಸಿಕ್ಕುವ ಹಾಗಿಲ್ಲ. ಕಳ್ಳ ಸಾಕ್ಷಿಯು ದಂಡನೆಯನ್ನು ಹೊಂದದಿರನು. ಕಳ್ಳ ಸಾಕ್ಷಿ ಹೌದು, ನಾನು ಸುಮ್ಮನೆ ನೋಡೋದಿಲ್ಲ ಮಾಡೋದಿಲ್ಲ ಏನಿಲ್ಲ, ನಾನು ನೋಡಿದೆ ಮಾಡಿದೆ ಹಾಗೆ ಮಾಡಿದೆ ಅಂತೇಳಿ ಸುಳ್ಳು ಹೇಳೋನಿಗೆ ಕೂಡ ಅವನು ಈ ಒಂದು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗೆ 9ನೇ ವಚನ. ಜ್ಞಾನೋಕ್ತಿಗಳು 19:9. ಕಳ್ಳ ಸಾಕ್ಷಿಯು ದಂಡನೆಯನ್ನು ಹೊಂದದಿರನು, ಸುಳ್ಳಾಡುವವನು ಹಾಳಾಗುವನು. ನೋಡಿ,
ಹಿಂದಿನ ವಚನದಲ್ಲಿ ಕೂಡ ನಾನು ಓದಿಕೊಂಡಿದ್ದೇವೆ, ಕಳ್ಳ ಸಾಕ್ಷಿಗೆ ದಂಡನೆ. ಖಂಡಿತವಾಗಿ ಅವನು ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ. ಸುಳ್ಳಾಡುವವನು ಯಾವಾಗಲೂ ಹಾಳಾಗ್ತಾನೆ. ಸುಳ್ಳು ಹೇಳಿ ಇನ್ನೊಬ್ಬರ ದಗ, ಮೋಸ, ಹೊಡೆದಾಟ ಮಾಡಿಸೋದು, ಕಣ್ಣೀರು ಹಾಕ್ಸೋದು. ಅದು ತಂದೆ ಇರ್ಬೋದು, ತಾಯಿ ಇರ್ಬೋದು, ಮಕ್ಕಳಿರ್ಬೋದು, ಅತ್ತೆ ಇರ್ಬೋದು, ಸೊಸೆ ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಯಾರೇ ಇರ್ಬೋದು. ಖಂಡಿತವಾಗಿ ಸುಳ್ಳು ಹೇಳಿ ಇನ್ನೊಬ್ಬರ ಕಣ್ಣೀರು ಹಾಕ್ಸೋದು, ಅವರ ಮನಸ್ಸು ನೋಯಿಸೋದು, ಹಾಳು ಮಾಡೋದು ಖಂಡಿತವಾಗಿ ಕಡೆಗೆ ಯಾರು ಸುಳ್ಳು ಹೇಳ್ತಾರೋ ಅವರೇ ಹಾಳಾಗಿ ಹೋಗ್ತಾರೆ ಅಂತ ಇದರ ಅರ್ಥ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ಜ್ಞಾನೋಕ್ತಿಗಳು 21:8. ಜ್ಞಾನೋಕ್ತಿಗಳು 21:8. ದೋಷಿಯ ದಾರಿ ಡೊಂಕು, ಶುದ್ಧನ ನಡತೆ ಸರಳ. ನೋಡಿ, ಸುಳ್ಳು, ದಗ, ಮೋಸ, ಅನ್ಯಾಯ ಮಾಡೋರು, ಸುಳ್ಳು ಹೇಳೋರು ಖಂಡಿತವಾಗಿ ಅವರ ಯಾವುದೇ ಕಾರ್ಯಗಳು ಸರಿಯಾಗಿ ಹೋಗುವುದಿಲ್ಲ. ಪ್ರತಿ ಒಂದು ಕಾರ್ಯದಲ್ಲಿ ಅವರಿಗೆ ಯಶಸ್ಸು ಸಿಕ್ಕುವುದಿಲ್ಲ. ಏನೇ ಮಾಡಿದ್ರು ಕಾರಣ ಅವರು ಮಾಡಿದಂತ ಪಾಪ, ಇವರು ಹೇಳಿದಂತ ಸುಳ್ಳು. ಶುದ್ಧನ ನಡತೆ ಸರಳ. ಯಾವಾಗಲೂ ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಸುಳ್ಳು, ದಗ, ಮೋಸ ಮಾಡದೆ ಸತ್ಯದಲ್ಲಿ ಹೃದಯ ಮನಸ್ಸನ್ನು ಮಾಡಿಕೊಂಡು ಯಾರು ನಡೀತಾರೋ ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಹೋಗುವ ದಾರಿಗೆ ವಿಶೇಷವಾದ ಜ್ಞಾನವನ್ನ ದೇವರು ಕೊಡುತ್ತಾರೆ. ಅವರ ದಾರಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಕೂಡ ದೇವರು ಅವರನ್ನು ಸರಾಗವಾಗಿ ಮಾಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿಗಳು 24:25. ಜ್ಞಾನೋಕ್ತಿಗಳು 24:25. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಳಲಿ. ಜ್ಞಾನೋಕ್ತಿಗಳು 24:25. ದುಷ್ಟನನ್ನು ಗದರಿಸುವವರಿಗಾದರೂ ಶುಭವಾಗುವುದು, ಸುಖಕರವಾದ ಆಶೀರ್ವಾದವು ಲಭಿಸುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವಾಗಲೂ ದುಷ್ಟರನ್ನ ಏನ್ ಮಾಡ್ಬೇಕಂತ ಕಂಡವಾಗ ನಾವು ಗದರಿಸಬೇಕು. ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ತೊಂದರೆ ಆಗ್ತದೆ, ನೋಡಿ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಅವರನ್ನ ನಾವು ಏನ್ ಮಾಡ್ಬೇಕು, ಅವರಿಗೆ ಬುದ್ಧಿವಾದ ಹೇಳಬೇಕು. ಹಾಗೆ ಯಾರು ಬುದ್ಧಿವಾದವನ್ನ ಹೇಳ್ತಾರೋ ಅವರಿಗೆ ಒಳ್ಳೇದಾಗ್ತದೆ ಎಂಬುದಾಗಿ. ಸುಖಕರವಾದ ಆಶೀರ್ವಾದವು ಲಭಿಸುವುದು. ಯಾರು ಗದರಿಸಿ ಎಚ್ಚರಿಸಿ ಅವರನ್ನು ಒಳ್ಳೆ ಮಾರ್ಗಕ್ಕೆ ನಡೆಯಕ್ಕೆ ನೋಡ್ತಾರೋ ಅವರಿಗೆ ಖಂಡಿತ ಅಂತವರನ್ನ ದೇವರು ಆಶೀರ್ವಾದ ಮಾಡಿಯೇ ಮಾಡುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶವನ್ನು ಕೂಡ ನನ್ನ ಮುಖಾಂತರ ನಿಮಗೆ ದೇವರು ತಿಳಿಯಪಡಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ನಿಮಗೂ ಕೂಡ ದೇವರು ಯಾವಾಗಲೂ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ಒಂದು ಸಂದೇಶದ ಭಾಗವನ್ನು ಹೇರಳವಾಗಿ ನನ್ನ ಸಹೋದರಿ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರನ್ನು ಅವರ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ. ನನ್ನ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು.